ನಮಸ್ಕಾರ, ನಾನು ನಿಮ್ಮ ಮನೋಜ್ ದೇವಂಗ. ವೀಕ್ಷಕರೇ, ನಿಮಗೆಲ್ಲ ನಮ್ಮದು ಒಂದು ಕತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಒಂದೇ ಸ್ಥಳದಲ್ಲಿ ಸಕ್ಕರೆ ಹಾಗೂ ಕಾಗದ ಉತ್ಪಾದನಾ ಘಟಕ ಹೊಂದಿದ್ದ ಏಷ್ಯಾದ ಸರ್ಕಾರಿ ಸ್ವಾಮ್ಯದ ಮೊದಲ ಕಾರ್ಖಾನೆ ನಮ್ಮ ರಾಜ್ಯದ ಹೆಮ್ಮೆಯ MPM ಫ್ಯಾಕ್ಟರಿ ಅಂದರೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಇರುವಂತಹ ದಿ ಮೈಸೂರು ಪೇಪರ್ ಮಿಲ್ಸ್. ಇದು ನಮ್ಮ ರಾಜ್ಯದ ಹೆಮ್ಮೆ. ಈ ಕಾರ್ಖಾನೆಯ ಹಿನ್ನೆಲೆಯನ್ನು ಸ್ವಲ್ಪ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ವೀಕ್ಷಕರೇ, 1936ರಲ್ಲಿ ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಆಡಳಿತ ಅವಧಿಯಲ್ಲಿ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ಭದ್ರಾ ನದಿಯ ದಂಡೆ ಮೇಲೆ MPM ಫ್ಯಾಕ್ಟರಿ ಆರಂಭವಾಯಿತು. ಕಾರ್ಖಾನೆಯಲ್ಲಿ ತುಂಬ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇದ್ದಾಗ ಸುಮಾರು 4,000 to 6,000 ನೌಕರರು ಕೆಲಸ ಮಾಡ್ತಾಯಿದ್ರು. 1985ರಲ್ಲಿ MPM ಫ್ಯಾಕ್ಟರಿಯಲ್ಲಿ ಸಕ್ಕರೆ ಕೂಡ ಉತ್ಪಾದನೆ ಮಾಡಲಾಯಿತು. ಇದರಿಂದ ಶಿವಮೊಗ್ಗ ಹಾಗೆ ಸುತ್ತಮುತ್ತಲಿನಲ್ಲಿ ಇರುವಂತಹ ರೈತರಿಗೆ ವಾಣಿಜ್ಯ ಬೆಳೆಯಾದಂತಹ ಕಬ್ಬು ಬೆಳೆಯೋಕ್ಕೆ ಪ್ರೋತ್ಸಾಹ ಸಿಕ್ಕಿತು. ಒಂದೇ ಸ್ಥಳದಲ್ಲಿ ಪೇಪರ್ ಹಾಗೆ ಸಕ್ಕರೆ ಉತ್ಪಾದನೆ ಉಳ್ಳಂತಹ ಏಷ್ಯಾದ ಏಕೈಕ ಕಾರ್ಖಾನೆಯಾಗಿ MPM ಗುರುತಿಸಿಕೊಳ್ಳುತ್ತೆ. ಆದರೆ ಏಷ್ಯಾದಲ್ಲೇ ಪ್ರಸಿದ್ಧಿ ಪಡೆದಿದ್ದಂತಹ ಸಾವಿರಾರು ಜನಕ್ಕೆ ಉದ್ಯೋಗ ನೀಡಿದಂಥ ಈ ಕಾರ್ಖಾನೆ ಅವನತಿ ಆರಂಭವಾಗಿದ್ದು 2000ನೇ ಇಸವಿಯಲ್ಲಿ. ಆಗ ಕೇಂದ್ರದಲ್ಲಿ ಆಡಳಿತದಲ್ಲಿದ್ದಂತಹ ಸರ್ಕಾರ ಯಾವಾಗ ಮುದ್ರಣ ಕಾಗದ ಮೇಲಿನ ಆಮದು ಸುಂಕ ಕಡಿಮೆ ಮಾಡ್ತೋ ದೇಶದ ಉಳಿದ ಕಾರ್ಖಾನೆಯಂತೆ MPMಗೂ ಸಹ ಸಂಕಷ್ಟ ಆರಂಭವಾಯಿತು. ಇದರ ಜೊತೆಗೆ ಆದಾಯಕ್ಕಿಂತ ಕಾರ್ಖಾನೆಯ ನೌಕರರಿಗೆ ನೀಡುವಂತಹ ಸಂಬಳ ಹಾಗೆ ಇತರೆ ಖರ್ಚುಗಳೇ ಜಾಸ್ತಿ ಆಗ್ತಾ ಹೋಯಿತು. ಕಾರ್ಖಾನೆಯನ್ನು ನಡೆಸೋದೇ ಕಷ್ಟ ಎಂಬಂತಹ ಸ್ಥಿತಿ ನಿರ್ಮಾಣವಾಯಿತು. ಇದೆಲ್ಲದರ ಪರಿಣಾಮ 2015ರಲ್ಲಿ ರಾಜ್ಯ ಸರ್ಕಾರ ಮುದ್ರಣ ಕಾಗದ ಉತ್ಪಾದನೆಯನ್ನೇ ಬಂದ್ ಮಾಡಿಬಿಡ್ತು. 2017ರ ನವೆಂಬರ್ನ ಒಳಗೆ ಸ್ವಯಂ ನಿವೃತ್ತಿ ತೆಗೆದುಕೊಳ್ಳಿ ಎಂದು ನೌಕರರಿಗೆ ಡೆಡ್ಲೈನ್ ವಿಧಿಸಿಬಿಡ್ತು. ಆಗ ನೌಕರರಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಹ ಸ್ಥಿತಿ ಎದುರಾಯಿತು. ಇಲ್ಲಿ ಕಾರ್ಖಾನೆ ಉಳಿದಿರ್ತಕ್ಕಂಥ 220 ಜನ ಏನು ಕಾರ್ಮಿಕರಿಗಿದೆ ಅವರಿಗೆ ಒಂದು ನ್ಯಾಯವನ್ನು ಒದಗಿಸ್ಬಿಟ್ಟೆ ಈ ಕಾರ್ಖಾನೆಯನ್ನ ಅವರು ಮುಂದಿನ ನಮ್ಮ ಪ್ರಕಾರ ಈ ಕಾರ್ಖಾನೆಯನ್ನು ಆರಂಭ ಮಾಡುವುದು ಈ ಸರ್ಕಾರಕ್ಕೆ ಅದು ಬಹಳ ದೊಡ್ಡ ವಿಚಾರ ಅಲ್ಲ. ಅವರ ಮನಸ್ಥಿತಿಗಳು ಏನಿದಾವೋ ಈ ರಾಜಕಾರಣಿಗಳದ್ದು ನಮ್ಗೆ ಗೊತ್ತಿಲ್ಲ. ನಮ್ಮ ಪ್ರಶ್ನೆ ಇಷ್ಟೇ, ನಾವು ಈ ಕಾರ್ಖಾನೆಯಲ್ಲಿ ನಮ್ಮ ತಂದೆ ನಮ್ಮ ತಾತ ಅವರೆಲ್ಲ ಇಲ್ಲೆಲ್ಲ ಈ ಕಾರ್ಖಾನೆಯಿಂದ ನಮ್ಮನ್ನೆಲ್ಲ ಸಾಕಿ ದೊಡ್ಡವ್ರು ಮಾಡಿದ್ದಾರೆ. ಸಾಕಷ್ಟು ಜನ ಇಲ್ಲಿ ಜೀವನವನ್ನು ಕಂಡುಕೊಂಡಿದ್ದಾರೆ. ಅದರೊಂದಿಗೆ ಭದ್ರಾವತಿ ಅಂತ ಒಂದು ಊರು ಇವತ್ತು ಬಹಳ ಕಷ್ಟದಲ್ಲಿ ಸಹ ಇನ್ನೂ ಕಷ್ಟದಲ್ಲಿದೆ. ಈ ಕಾರ್ಖಾನೆ ಆರಂಭವಾದರೆ ಜನಗಳಿಗಾದ್ರೂ ಒಂದು ಕೈಗೆ ಕೆಲಸ ಅಂತ ಸಿಗುತ್ತೆ, ವಹಿವಾಟು ನಡೆಯುತ್ತೆ. ಇಲ್ಲದಿದ್ದರೆ ಭದ್ರಾವತಿಯೂ ಸಹ ನಶಿಸೋಗುತ್ತೆ ಅಂತ ನಮಗೊಂದು ಅಭಿಪ್ರಾಯ. ಮೈಸೂರು ಕಾಗದ ಕಾರ್ಖಾನೆ ಸರ್ಕಾರದ ಸ್ವಾಮ್ಯದ ಕಾರ್ಖಾನೆ ಆಗಿದ್ದು ಈ ಕಾರ್ಖಾನೆ ನಷ್ಟದಲ್ಲಿದೆ ಅಂತ ಹೇಳಿ ನಮ್ಮ ಕಾರ್ಮಿಕರಿಗೆ ಅಧಿಕಾರಿಗಳಿಗೆ VRS ಸೌಲಭ್ಯಗಳನ್ನ ಕೊಟ್ಟು ಇದು ಮಾಡಿದ್ರು. ಸೌಲಭ್ಯದಲ್ಲಿ ನಮಗೆ 2017ನೇ ಸಾಲ ಡಿಸೆಂಬರ್ನಲ್ಲಿ ನಮಗೆ VRS ಅನುಕೂಲ ಬಂತು. ಈ VRS ಸರ್ಕಾರದ ಆದೇಶ ಜಾರಿಗೆ ಬಂದ ರೀತಿಯಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಿಲ್ಲ. ಅದರಲ್ಲಿ 220 ಜನಕ್ಕೆ ಸರ್ವಿಸ್ ಜಾಸ್ತಿ ಇದೆ, ಅವರು VRS ಒಳಪಡಲ್ಲ ಅಂತ ಹೇಳ್ಬಿಟ್ಟು ಅವರನ್ನು ಬೇರೆ ಬೇರೆ ಇಲಾಖೆಗಳಿಗೆ ಕಳಿಸಿದ್ರು. ಆಗಿನ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ MPM ನೌಕರರ ಸ್ವಯಂ ನಿವೃತ್ತಿ ಯೋಜನೆಗೆ 345 ಕೋಟಿ ರೂಪಾಯಿಯನ್ನು ಮೀಸಲಿಡ್ತು. 2018ರ ಜನವರಿಯಲ್ಲಿ VRS ಪ್ರಕ್ರಿಯೆ ಸ್ಟಾರ್ಟ್ ಆದಾಗ 773 ಕಾಯಂ ನೌಕರರು ಹಾಗೆ 1029 ಗುತ್ತಿಗೆ ನೌಕರರನ್ನು VRSಗೆ ಒಳಪಡಿಸೋಕೆ ಸರ್ಕಾರ ನಿರ್ಧರಿಸಿತು. ಮೊದಲ ಹಂತದಲ್ಲಿ 202 ಕೋಟಿ ರೂಪಾಯಿಯಲ್ಲಿ ಬಿಡುಗಡೆ ಮಾಡಲಾಯಿತು.
ನಂತರದ ದಿನಗಳಲ್ಲಿ ಉಳಿದ 123 ಕೋಟಿ ಹಂತ ಹಂತವಾಗಿ ಬಿಡುಗಡೆ ಮಾಡುತ್ತಾ ಬಂದು ಈ ಪೈಕಿ ಕೊನೆಯ 20 ಕೋಟಿ ರೂಪಾಯಿಯನ್ನು ಸಹ ಬಿಡುಗಡೆ ಮಾಡುವ ಮೂಲಕ MPMನ ಸರ್ಕಾರ ಸ್ವಾಮ್ಯಕ್ಕೆ ಸರ್ಕಾರ ಕೊನೆಯ ಚುಕ್ಕೆಯನ್ನು ಇಟ್ಟಿದೆ. ಸ್ವಯಂ ನಿವೃತ್ತಿ ಯೋಜನೆಗೆ ಒಳಪಟ್ಟಂತಹ ಗುತ್ತಿಗೆ ನೌಕರರಿಗೆ ಪರಿಹಾರ ರೂಪದಲ್ಲಿ 5 ರಿಂದ 8 ಲಕ್ಷ ರೂಪಾಯಿ ಸಿಕ್ಕಂತಾಗಿದೆ. ಆದರೆ ಇವೆಲ್ಲವೂ ಇಲ್ಲಿಗೆ ಕೊನೆಯಾಗಿಲ್ಲ. ಕಾರ್ಮಿಕರ ಅಳಲು ಇಲ್ಲಿಗೆ ನಿಂತಿಲ್ಲ. ಕಾರ್ಖಾನೆ ಮುಚ್ಚುವಂತೆ ಕಾರ್ಮಿಕ ಇಲಾಖೆ ಹೊರಡಿಸಿರುವ ಆದೇಶವನ್ನು ಪ್ರಶ್ನಿಸಿ 220 ಕಾಯಂ ನೌಕರರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಇದೆಲ್ಲದರ ಮಧ್ಯೆ ಸುಮಾರು 500 ಎಕರೆ ಪ್ರದೇಶದಲ್ಲಿ ಇರುವಂತಹ ಕಾಗದ ಹಾಗೆ ಸಕ್ಕರೆ ಉತ್ಪಾದನಾ ಘಟಕ, ನೌಕರರ ವಸತಿ ಕಾಲೋನಿ, ಕಾರೆಹಳ್ಳಿಯಲ್ಲಿ ಕಬ್ಬು ಬೆಳೆಯುವಂತಹ 100 ಎಕರೆ ಪ್ರದೇಶ ಸೇರಿದಂತೆ ಸುಮಾರು 600 ಎಕರೆ ಭೂಮಿಯನ್ನು ಹೊಂದಿರುವ MPM ಕಾರ್ಖಾನೆ ಪ್ರದೇಶ ಈಗ ಆಳುಕೊಂಪೆಯಾಗಿದೆ. ಯಂತ್ರೋಪಕರಣಗಳು ತುಕ್ಕು ಹಿಡಿದಿದೆ. ಕಾಗದ ಹಾಗೂ ಸಕ್ಕರೆ ಉತ್ಪಾದನಾ ವಿಭಾಗ ಪಾಳು ಬಿದ್ದಿದೆ. ಸಾವಿರಾರು ಟನ್ ಆಕೇಶಿಯ ಮತ್ತು ನೀಲಗಿರಿ ಮರದ ತುಂಡುಗಳು ಬಳಕೆಯಾಗದೆ ರಾಶಿ ಬಿದ್ದಿವೆ. ನೌಕರರಿಲ್ಲದೆ ಕಾಲೋನಿಗಳು ಬಿಕೋ ಎನ್ನುತ್ತಿವೆ. ಕಾರ್ಖಾನೆಯ ಪ್ರವೇಶ ದ್ವಾರದಲ್ಲಿ ಇರುವಂತಹ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಪ್ರತಿಮೆ ಇದೆಲ್ಲವನ್ನು ನೋಡಿಕೊಂಡು ಮೌನವಾಗಿ ಇರುವಂತೆ ಕಾಣುತ್ತದೆ. ಇವಿಷ್ಟು ಇವತ್ತಿನ ಸಂಚಿಕೆಯ ವಿಷಯವಾಗಿದ್ದು, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ವಂದನೆಗಳು. ಜೈ ಭುವನೇಶ್ವರಿ.